ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಅಂತೂ ಇಂತೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ದಿನಾಂಕ ಆಲ್ರೆಡಿ ಬಿಡುಗಡೆಯಾಗಿದೆ. ಇದೇ ತಿಂಗಳು 13 ಅಂದರೆ ನಾಳೆ ಕೂಡ ನಿಮ್ಮ ಖಾತೆಗೆ ಈ ಒಂದು ಹಣ ಕೈ ಸೇರುತ್ತೆ. ಅದಕ್ಕೂ ಮೊದಲು ನಿಮಗೆ ಈ ಬಾರಿಯ 22ನೇ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ, ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯೋ ಇಲ್ವೋ ಅಂತ ನೀವು ಬರುವ ಮೊದಲೇ ಕೂಡ ಚೆಕ್ ಮಾಡ್ಕೋಬಹುದು. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಅದಕ್ಕೂ ಮೊದಲು ತಮ್ಮಲ್ಲಿ ಒಂದು ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ 3 ಆಪ್ಷನ್ ಇದೆ. ಪಿ ಎಮ್ ಕಿಸಾನ್ ಬಗ್ಗೆ ವರದಿಗಳು, ಸ್ಥಿತಿ ಪರಿಶೀಲಿಸಿ ಅಂತ. ಇಲ್ಲಿ ನೀವು ವರದಿಗಳು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸಿಂಪಲಾಗಿ ಸ್ನೇಹಿತರೆ, ಮೇಲ್ಗಡೆ ಮತ್ತೆ ಕೂಡ ಇಲ್ಲಿ ವರದಿಗಳು ಅಂತ ಕಾಣ್ತಾ ಇದೆ ನೋಡಿ. ಆ ಒಂದು ಆಪ್ಷನ್ ಹೋಗಿ ಜಸ್ಟ್ ಟಚ್ ಮಾಡಿದ್ರೆ ಈ ರೀತಿ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಅಲ್ಲಿ ನೀವು ಘೋಷಿಸಿದ ರೈತರ ಪಟ್ಟಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾವೆಲ್ಲ ರೈತರಿಗೆ ಪಟ್ಟಿ ಪಿ ಎಮ್ ಕಿಸಾನ್ ಕಳಿಸಲಾಗಿದೆ ಅದು ಘೋಷಿಸಿದ ರೈತರ ಪಟ್ಟಿಲಿ ಇರುತ್ತೆ ಅವರ ಹೆಸರು. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡ್ತು ಅಂದರೆ ಈ ರೀತಿಯಾದಂತಹ ನಿಮ್ಮ ಗ್ರಾಮದಲ್ಲಿ ಇಷ್ಟು ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಪ್ರೂವ್ಡು ಎಸ್ ಅಂತ ಇದೆ, ಈ ರೀತಿ ತೋರಿಸ್ಬೇಕು. ಎಸ್ ಅಂತ ಇದೆಯಲ್ಲ, ಆ ಕಾಲ ಮೇಲೆ ಏನಾದರೂ ನೋ ಅಂತ ಇದ್ದರೆ ನಿಮಗೆ ಹಣ ಬರಲ್ಲ. ಇಲ್ಲಿ ನೋಡಿ, ಪಿ ಎಮ್ ಕಿಸಾನ್ಗೆ ಕಳುಹಿಸಲಾಗಿದೆ ಅಂತ ತೋರಿಸ್ಬೇಕು. ಆ ಕಾಲ ಮೇಲೆ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಬಂದಾಗ ಯಾವೆಲ್ಲ ರೈತರಿಗೆ ಬಂದಿರುತ್ತೆ ಅಥವಾ ಅಪ್ರೂವ್ಡ್ ಆಗಿರುತ್ತೆ, ಆ ರೈತನ ಅರ್ಜಿಯ ಪಕ್ಕದಲ್ಲಿ ಎಸ್ ಅಂತ ಇರುತ್ತೆ, ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿದೆ ಹೌದು ಅಂತ ಇರುತ್ತೆ. ಒಂದು ವೇಳೆ ಅರ್ಜಿ ಹಾಕಿದರೂ ಕೂಡ ಅಪ್ರೂವ್ಡ್ ಆಗಿದ್ರೂ ಕೂಡ ನೋ ಅಂತ ಬಂದಿದ್ದರೆ ಈ ಒಂದು ಅರ್ಜಿಗಳು ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿಲ್ಲ, ನೋ ಅಂತ ತೋರಿಸ್ತಾ ಇದೆ. ಈ ರೀತಿ ಸ್ಕ್ರೋಲ್ ಮಾಡಿಕೊಂಡು ಸಂಪೂರ್ಣವಾದ ನಿಮ್ಮ ವಿಲೇಜ್ ಲಿಸ್ಟಲ್ಲಿ ಯಾವ್ಯಾವ ರೈತರಿಗೆಲ್ಲ ಹಣ ಬರ್ತಾ ಇಲ್ಲ, ಯಾವೆಲ್ಲ ರೈತರಿಗೆ ಹಣ ಬರ್ತಾ ಇದೆ, ಯಾವೆಲ್ಲ ರೈತರಿಗೆ ಹಣ ಬರ್ತಾ ಇಲ್ಲ ಅನ್ನೋ ಸಂಪೂರ್ಣವಾದ ಲೀಸ್ಟನ್ನು ನೀವು ಮೊಬೈಲ್ ಫೋನಲ್ಲೇ ಕೂಡ ಈ ರೀತಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ಬೋದು, ಒಬ್ಬ ರೈತನ ಅರ್ಜಿ ಅಪ್ಲಿಕೇಶನ್ ರಿಟರ್ನ್ ಟು ಆಪರೇಟರ್ ಅಂತ ಬಂದಿದೆ, ನೋ ಅಂತ ಇದೆ, ಆ ರೈತನಿಗೆ ಬಂದಿಲ್ಲ. ಹಾಗೆಯೇ ತುಂಬ ಜನ ರೈತರುಗಳಿಗೆ ಈ ರೀತಿ ನೋ ಅಂತ ಬಂದಿದೆ. ಇವು ಹೊಸ ಅರ್ಜಿಗಳಾಗಿರ್ಬೋದು ಅಥವಾ ಏನಾದರೂ ಕಾರಣಗಳಿಂದಾಗಿ ಜಮೀನು ಮಾರಾಟ ಮಾಡಿದರೆ ಅದನ್ನು ಕೂಡ ಸ್ಟಾಪ್ ಮಾಡಿರ್ತಾರೆ. ಅಂಥವ್ರಿಗೆ ಈ ಥರ ರೀಸನು ನೋ ಅಂತ ಕೊಟ್ಟಿರ್ತಾರೆ. ಈ ರೀತಿ ನಿಮ್ಮ ಲೀಸ್ಟ್ ಪಕ್ಕದಲ್ಲಿ ಏನಾದರೂ ಎಸ್ ಇದೆಯಾ ನೋ ಇದೆ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್ ಇತ್ತು ಅಂದರೆ 100% ಹಣ ನಿಮ್ಮ ಕೈ ಸೇರುತ್ತೆ. ನೀವು ಹೆಚ್ಚಿನದಾಗಿ ಮಾಹಿತಿನ ಪಡ್ಕೋಬೇಕು ಅಂದರೆ ಇಲ್ಲಿ PMK ID ನಂಬರ್ ಅಂತ ಇದೆ ನೋಡಿ, ಆ ಒಂದು ID ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಮುಂದೆ ಹೆಚ್ಚಿನದಾಗಿ ನಿಮ್ಮ ಅರ್ಜಿ ಸ್ಟೇಟಸ್ನ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಂತರ ನೆಕ್ಸ್ಟು ಹೋಮ್ ಪೇಜ್ಗೆ ಬನ್ನಿ. ಅಲ್ಲಿ ಆಪ್ಷನಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಅಲ್ಲಿ PMK ID ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ PMK ID ನಂಬರ್ನ ಹಾಕಿ ಕೆಳಗಡೆ ಬಂದು ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ PMK ID ಯಾವ ಹಂತದಲ್ಲಿದೆ ನಿಮ್ಮ ಅರ್ಜಿ ಸ್ಟೇಟಸ್ಸು ಅನ್ನೋದು ನಿಮ್ಮ ಪ್ರೊಫೈಲೆಲ್ಲ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ನೋಡ್ಬೋದು. ಈಗ ಈ ರೀತಿ ನಿಮ್ಮದು XML ರಚನೆ ಆಗಿದೆ ಮತ್ತು ಇಲ್ಲಿ ತನಕ ಎಷ್ಟು ಪಿ ಎಮ್ ಕಿಸಾನ್ ಕಂತುಗಳು ಬಂದಿದೆ ಅನ್ನೋ ಲೀಸ್ಟ್ಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಅದೇ ರೀತಿ ಮತ್ತೊಬ್ಬ ರೈತನೂ ತೋರಿಸ್ತೀನಿ, ಯಾವೆಲ್ಲ ರೈತರಿಗೆ ಬಂದಿರಲ್ಲ ಅಂತ ರೈತರದು. ಆ ರೈತಂದು ನೋ ಅಂತ ಇದೆ ನೋಡಿ, ಆ ರೈತನ PMK ID ನಂಬರ್ನ ಕಾಪಿ ಮಾಡಿಕೊಂಡು ಅದನ್ನು ಕೂಡ ಸರ್ಚ್ ಮಾಡಿ ತೋರಿಸ್ತೀನಿ. ಆ ರೈತನಿಗೆ ಏನಂತ ಸ್ಟೇಟಸ್ ತೋರಿಸ್ತಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಚೆಕ್ ಫಾರ್ ಸ್ಟೇಟಸ್ ಫಾರ್ GOA ಪೋರ್ಟಲ್ ಪಿ ಎಮ್ ಕಿಸಾನ್ ಸೆಲ್ಫ್ ರಿಜಿಸ್ಟ್ರೇಷನ್ KYC ಮಾಡಿ ಅಂತೇಳಿ ಸ್ಟಾಪ್ ಮಾಡಿದ್ದಾರೆ. ಈ ರೈತನಿಗೆ ಯಾವುದೇ ಕಾರಣಕ್ಕೂ ಹಣ ಬರಲ್ಲ. KYC ಆದ ನಂತರ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ರೀಸನ್ ಕೊಟ್ಟು ಕೂಡ ಕೆಲವುದು ಸ್ಟಾಪ್ ಆಗಿರುತ್ತೆ. ನೀವು ಅರ್ಜಿ ಹಾಕಿದ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರಿ. ಈ ಕಾರಣದಿಂದಾಗಿ ನಿಮ್ಮದು ಅರ್ಜಿ ರಿಜೆಕ್ಟ್ ಆಗಿರೋ ಸಂಭವ ಇರುತ್ತೆ. ಹಾಗೆಯೇ ತುಂಬ ಜನ ರೈತರಿಗೆ ಈ ರೀತಿ ರೀಸನ್ ಕೂಡ ಬಂದಿರುತ್ತೆ. 1/2/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳು, ಹಾಗೆಯೇ ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯನೆಂದು ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ. ಈ ರೀತಿಯೂ ಕೂಡ ಒಂದೇ ಕುಟುಂಬದ 2 ಜನಕ್ಕೆ ಏನಾದ್ರು ಪಿ ಎಮ್ ಕಿಸಾನ್ ಹಣ ಬರ್ತಾ ಇದ್ದರೆ ಅವ್ರಿಗೂ ಕೂಡ ಈ ರೀಸನ್ ಕೊಟ್ಟು ಸ್ಟಾಪ್ ಮಾಡಿರ್ತಾರೆ. ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಇದೇ ತರಹದ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.